ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮಗೆ ಬಯಾಲಜಿ ಹೇಳ್ಕೊಡ್ತೇನೆ. ಸೊ ಎಲ್ಲರೂ ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಾವು ಯಾವ ವಿಷಯದ ಬಗ್ಗೆ ಕಲಿತಾ ಇದ್ದೀವಿ? ಇವತ್ತು ನಾವು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರ್ನ ಎಕ್ಸಸೈಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆನಾ? ನಿಮ್ಮ ಚಾಪ್ಟರ್ನ ಕೊನೆಯಲ್ಲಿ ಕೊಟ್ಟಿರುವಂಥ ಕ್ವೆಶನ್ಸ್ಗಳನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಈ ಕ್ವೆಶನ್ಸ್ಗಳನ್ನು ಕಲಿಯೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ದಟ್ ನಿಮಗೆ ಆ ಚಾಪ್ಟರ್ ಮೇಲೆ ಒಂದು ಗ್ರಿಪ್ ಅನ್ನೋದು ಸಿಗುತ್ತೆ. ಸರಿನಾ? ಓಕೆ, ಬನ್ನಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ಫಸ್ಟ್ ಕ್ವೆಶನ್ ನೋಡೋಣ. ಯಾವುದಪ್ಪ ಫಸ್ಟ್ ಕ್ವೆಶನ್? ಎಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಥ್ರೂ ಬಡ್ಡಿಂಗ್ ಇನ್ ವಾಟ್? ಓಕೆನಾ? ಕ್ವೆಶನ್ಸ್ ಅರ್ಥ ಮಾಡ್ಕೊಳ್ಳಿ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಥ್ರೂ ಬಡ್ಡಿಂಗ್ ಇನ್ ವಾಟ್? ಓಕೆನಾ? ಅಮೀಬಾ ಬದಲಾಗುತ್ತಾ? ಅಮೀಬಾದಲ್ಲಿ ಯಾವ ರೀತಿ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕಾಣಿಸುತ್ತೆ ನಮಗೆ? ಅಮೀಬಾದಲ್ಲಿ ಫಿಷನ್ ಕಾಣಿಸುತ್ತೆ, ಹೌದಲ್ವಾ? ಬೈನರಿ ಫಿಷನ್ ಕಾಣುತ್ತೆ, ಹೌದಲ್ವಾ? ಈಸ್ಟ್ ಸರಿ ಉತ್ತರ ಆಗುತ್ತಾ? ಎಸ್, ಈಸ್ಟ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆನಾ? ಹೈಡ್ರಾದಲ್ಲಿ ಬಡ್ಡಿಂಗ್ ಕಾಣುತ್ತೆ, ಹಾಗೆ ಈಸ್ಟ್ನಲ್ಲಿ ಕೂಡ ಬಡ್ಡಿಂಗ್ ಅನ್ನೋದು ಕಾಣುತ್ತೆ. ಬಡ್ಡಿಂಗ್ ಅಂದರೆ ಒಂದು ದೇಹದಲ್ಲಿ, ಒಂದು ಜೀವಿಯ ದೇಹದಲ್ಲಿ ಒಂದು ಸಣ್ಣ ಔಟ್ ಗ್ರೋತ್, ಬಡ್ನ ರೀತಿಯ ರಚನೆ ಫಾರ್ಮ್ ಆಗಿ ನಂತರ ಒಂದು ಆರ್ಗ್ಯಾನಿಸಮ್ ಆಗಿ ಬದಲಾಗುವಂತಹ ಒಂದು ಪ್ರಕ್ರಿಯೆ, ಹೌದಲ್ವಾ? ಸೊ ಈ ರೀತಿಯ ಬಡ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಈಸ್ಟ್ನಲ್ಲಿ ನೋಡ್ಬೋದು, ಹಾಗೆ ಹೈಡ್ರಾದಲ್ಲಿ ನೋಡ್ಬೋದು. ಓಕೆನಾ? ಸೊ ಪ್ಲಾಸ್ಮೋಡಿಯಂ ಅಲ್ಲಿ ಕೂಡ ಫಿಷನ್ ಆಗುತ್ತೆ. ಓಕೆನಾ? ಲೈಶ್ಮೇನಿಯಾದಲ್ಲಿ ಅಲ್ಲಿ ಕೂಡ ಫಿಷನ್ ಅನ್ನೋದು ಕಂಡು ಬರುತ್ತೆ. ಸರಿನಾ? ಪ್ಲಾಸ್ಮೋಡಿಯಾದಲ್ಲಿ ಮಲ್ಟಿಪಲ್ ಫಿಷನ್ ಅನ್ನೋದು ಕಂಡು ಬರುತ್ತೆ. ಸರಿನಾ? ಸೊ ಇಲ್ಲಿ ಸರಿ ಉತ್ತರ ಯಾವುದಪ್ಪ? ಈಸ್ಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫೈನ್. So, which of the following is not a part of a female reproductive system in human beings? Sarina? Which of the following is not a part of the female reproductive system in human beings? Sarina? ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್, ಫೀಮೇಲ್ ಹ್ಯೂಮನ್ ಬೀಯಿಂಗ್ಸ್ನ ಪಾರ್ಟ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಓವರಿ ಇಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ವಾ? ಹೌದು, ಓವರಿನೂ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟೇನೆ. ಯೂಟರಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸರಿನಾ? ವ್ಯಾಸ್ ಡಿಫರೆನ್ಸ್ ನೋಡಿ, ಈ ವ್ಯಾಸ್ ಡಿಫರೆನ್ಸ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ವ್ಯಾಸ್ ಡಿಫರೆನ್ಸ್ ಅನ್ನೋದು ನಮಗೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ನಲ್ಲಿ ಕಂಡು ಬರುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಕಂಡು ಬರುತ್ತೆ. ಸರಿನಾ? ವ್ಯಾಸ್ ಡಿಫರೆನ್ಸ್ ಕ್ಯಾರೀಸ್ ಸ್ಪರ್ಮ್ಸ್ ಅಲ್ವಾ, ಫ್ರಮ್ ಟೆಸ್ಟಿಕಲ್ ಟು ದ ಸ್ಪರ್ಮ್ ಡಕ್ಟ್ಸ್, ಹೌದಲ್ವಾ? ಸೊ ಇಲ್ಲಿ ವ್ಯಾಸ ಡಿಫರೆನ್ಸ್ ಅನ್ನೋದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲ. ಓಕೆನಾ? ಫ್ಯಾಲೋಪಿಯನ್ ಟ್ಯೂಬ್ ಕೂಡ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟೇನೆ. ಸೊ ಉಳಿದ 3 ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆದ್ರೆ ವ್ಯಾಸ ಡಿಫರೆನ್ಸ್ ಅನ್ನೋದು is not a part of female reproductive system. ಓಕೆನಾ? ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಆಂಥರ್ಸ್ ಕಂಟೈನ್ ವಾಟ್? ಆಂಥರ್ಸ್ ನಲ್ಲಿ ಏನಿರುತ್ತೆ? ಆಂಥರ್ಸ್ ನಲ್ಲಿ ಮೇಲ್ ಗ್ಯಾಮೇಟ್ಸ್ ಇರುತ್ತೆ. ಯಾವುದದು ಮೇಲ್ ಗ್ಯಾಮೇಟ್ಸ್? ಸಸ್ಯಗಳಲ್ಲಿ ಕಂಡು ಬರುವಂತ ಮೇಲ್ ಗ್ಯಾಮೇಟ್ಸ್ ಮೈಕ್ರೋಸ್ಕೋಪಿಕ್ ಪೋಲನ್ ಗ್ರೇನ್ಸ್. ಸರಿನಾ? ಸೊ ಇಲ್ಲಿ ಯಾವುದು ಸೆಪಲ್ಸ್ ಸರಿ ಉತ್ತರ ಆಗುತ್ತಾ? ಆಂಥರ್ಸ್ ನಲ್ಲಿ ಸೆಪಲ್ಸ್ ಇರುತ್ತಾ? ಇಲ್ಲ. ಸೆಪಲ್ಸ್ ಅನ್ನೋದು ಒಂದು ಬ್ರೈಟ್ ಕಲರ್ಫುಲ್ ಲೇಯರ್ಸ್ ವೋಲ್ ಆಫ್ ಅ ಫ್ಲವರ್, ಹೌದಲ್ವಾ? ಓವ್ಯೂಲ್ಸ್ ನಲ್ಲಿ ಇರುತ್ತಾ? ಆ ಓವ್ಯೂಲ್ಸ್ ನಲ್ಲಿ ಆಂಥರ್ಸ್ ನಲ್ಲಿ ಓವ್ಯೂಲ್ಸ್ ಇರುತ್ತಾ? ಇಲ್ಲ. ಓಕೆನಾ? ಪಿಸ್ತಿಲ್ ಸರಿ ಉತ್ತರ ಆಗಲ್ಲ. ಪೋಲನ್ ಗ್ರೈನ್ಸ್ ಅನ್ನೋದು ಸರಿ ಉತ್ತರ ಆಗುತ್ತೆ. ಆಂಥರ್ಸ್ ಕಂಟೈನ್ ಪೋಲನ್ ಗ್ರೈನ್ಸ್. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ತುಂಬಾ ಈಸಿ ಕ್ವೆಶನ್ಸ್ ಇದೆ. ಸರಿನಾ? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಓವರ್ ಎಸೆಕ್ಷುವಲ್ ರಿಪ್ರೊಡಕ್ಷನ್? ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಆಗುವಂತ ಉಪಯೋಗಗಳೇನು ಓವರ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ನೋಡಿ, ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮೊದಲು ಅರ್ಥ ಮಾಡ್ಕೊಳ್ಳಿ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನಾವೇನೇನು ಕಲ್ತಿದ್ವಿ? ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸಾಮಾನ್ಯವಾಗಿ ಹುಟ್ಟುವಂತ ಆಫ್ ಸ್ಪ್ರಿಂಗ್ಸ್ಗಳು ಅವರ ಪೇರೆಂಟ್ಸ್ಗಳಿಗೆ ಐಡೆಂಟಿಕಲ್ ಆಗಿರ್ತಾರೆ, ಹೌದಲ್ವಾ? ಅಂದ್ರೆ ಇನ್ asexual reproduction, offsprings which are produced are identical to their parents, ಹೌದಲ್ವಾ? ಇಲ್ಲಿ since they carry the same genes or same DNA from the parent species or a parent organism, ವೇರಿಯೇಷನ್ಸ್ ಅನ್ನೋದು ಅಷ್ಟಾಗಿ ಕಾಣೋಲ್ಲ ಅಥವಾ ಹೆಚ್ಚಾಗಿ ಕಾಣೋಲ್ಲ. ಓಕೆನಾ? ಸೊ ವೇರಿಯೇಷನ್ಸ್ ಆರ್ ನಾಟ್ ಸಿನ್, ಮಚ್ ಮೋರ್ ವೇರಿಯೇಷನ್ಸ್ ಆರ್ ನಾಟ್ ಸಿನ್. ಸರಿನಾ? ಸೊ ಇಲ್ಲಿ they have inherited the same genes from their parent organism. So more variations are not found. ಓಕೆನಾ? ಇದು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ when it comes to the survival of species. ಓಕೆನಾ?
when it comes to the survival of the species, more variations are needed. That too favorable variations are needed, right? So variations ಇದೆ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ ಸರ್ವೈವ್ ಆಗುತ್ತೆ, ಓಕೆನಾ, ಓವರ್ ಅ ಪೀರಿಯಡ್ ಆಫ್ ಟೈಮ್, ಓಕೆನಾ. ಓಕೆ, ಸೊ ಅದೇ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಏನಾಗುತ್ತಪ್ಪ, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದ ಆಫ್ ಸ್ಪ್ರಿಂಗ್ಸ್ ಇನ್ಹೆರಿಟ್ ದ ಕ್ಯಾರೆಕ್ಟರ್ಸ್ ಫ್ರಮ್ ಬೋತ್ ಪೇರೆಂಟ್ಸ್, ಫ್ರಮ್ ಫಿಮೇಲ್ ಆಸ್ ವೆಲ್ ಆಸ್ ಮೇಲ್, ಓಕೆನಾ. ತಂದೆಯಿಂದ ಅರ್ಧ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ, ತಾಯಿಯಿಂದ ಅರ್ಧ ಕ್ಯಾರೆಕ್ಟರಿಸ್ಟಿಕ್ ಬರುತ್ತೆ, ಹೌದಲ್ವಾ. ಸೊ ಅಲ್ಲಿಂದ ಅರ್ಧ ಡಿ ಎನ್ ಎ, ಇಲ್ಲಿಂದ ಅರ್ಧ ಡಿ ಎನ್ ಎ, ಓಕೆನಾ, ಅಥವಾ ಕ್ರೋಮೋಸೋಮ್ಗಳು ಎರಡು ಒಟ್ಟಾಗಿ ಮತ್ತೆ ಇನ್ನೊಂದು ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಅಲ್ಲಿ ಮೋರ್ ವೇರಿಯೇಷನ್ಸ್ ಫಾರ್ಮ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಸರಿನಾ. ಮೋರ್ ಅಂಡ್ ಮೋರ್ ವೇರಿಯೇಷನ್ಸ್ ಆರ್ ಸೀನ್, ಸೊ ದಟ್ ಈ ವೇರಿಯೇಷನ್ಸ್ಗಳು ಆ ಸ್ಪೀಶೀಸ್ಗಳಿಗೆ ಸರ್ವೈವ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಎವಲ್ಯೂಷನ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಹೆನ್ಸ್ ಸಿ ಹಿಯರ್ ದ ಆಫ್ ಸ್ಪ್ರಿಂಗ್ಸ್ ಶೋ ಜೆನೆಟಿಕ್ ವೇರಿಯೇಷನ್ಸ್, ಸರಿನಾ. ಈ ವೇರಿಯೇಷನ್ಸ್ಗಳು ಏನಾಗುತ್ತೆ, with these variations offsprings can adopt quickly to the changes in their surroundings, ಓಕೆನಾ. ಯಾವುದೇ ರೀತಿಯ ಚೇಂಜಸ್ಗಳಾದರೆ ಆ ವೇರಿಯೇಷನ್ಸ್ಗಳು ಆ ಆರ್ಗ್ಯಾನಿಸಮ್ಗಳು ಆ ಜಾಗಕ್ಕೆ ಅಡಾಪ್ಟ್ ಆಗಿ ಬದುಕೋದಕ್ಕೆ ಸಹಾಯ ಮಾಡುತ್ತವೆ. ಸೊ ಹೀಗಾಗಿ ಏನಾಗುತ್ತೆ, ವೇರಿಯೇಷನ್ಸ್ ದಸ್ ಯೂಸ್ಫುಲ್ ಫಾರ್ ದ ಸರ್ವೈವಲ್ ಆಫ್ ದ ಸ್ಪೀಶೀಸ್ ಓವರ್ ಅ ಟೈಮ್, ಓಕೆನೆ. ಇಲ್ಲಿ ಆ ವೇರಿಯೇಷನ್ಸ್ಗಳನ್ನೋದು, ಆ ಫೇವರಬಲ್ ವೇರಿಯೇಷನ್ಸ್ಗಳನ್ನ ಅನ್ನೋದು ಆ ಸ್ಪೀಶೀಸ್ನ ಉಳಿವಿಕೆಗೆ ಸಹಾಯ ಮಾಡ್ತಾ ಇದೆ, ಫಾರ್ ದ ಸರ್ವೈವಲ್ ಆಫ್ ದ ಸ್ಪೀಶೀಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಸರಿನಾ. ಸೊ ಹೀಗಾಗಿ ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ಗಳು ಕಾಣುತ್ತೆ ಓವರ್ asexual reproduction, ಸರಿನಾ. ಮೋರ್ ವೇರಿಯೇಷನ್ಸ್ ಆರ್ ಫೌಂಡ್, ಓಕೆನಾ, and these variations help the species to adapt to the changes quickly to their surroundings, ಓಕೆನಾ, the changes which happens in their surroundings, ಸರಿನಾ. ಹಾಗೆ and these variations support or ensures the survival of the species over a period of time, okay na. These are the advantages of sexual reproduction, sarina, artha aita. Okay, next question nodona. Fine, what are the functions performed by the testis in human beings? Human beings nalli testis yava ಕಾರ್ಯವನ್ನು ನಿರ್ವಹಿಸುತ್ತೆ, okay na. What are the functions of testis? ಏನ್ ಫಸ್ಟ್ ಫಂಕ್ಷನ್ ಏನಪ್ಪ, ಪ್ರೈಮರಿ ಫಂಕ್ಷನ್, ಇಟ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್. ಅದನ್ನ ಬಿಟ್ಟು it secretes a hormone called as testosterone that is responsible for secondary sexual characteristics in boys. ನಾವು ಪ್ಯೂಬರ್ಟಿಗೆ ಅಟೈನ್ ಆದ ತಕ್ಷಣ, ಪ್ಯೂಬರ್ಟಿಗೆ ರೀಚ್ ಆದ ತಕ್ಷಣ ನಮಗೆ ಏನಾಗುತ್ತೆ, ನಮಗೆ ಸೆಕ್ಷುವಲ್ ಮೆಚುರಿಟಿ ಅನ್ನೋದು ಸಿಗುತ್ತೆ, ಹೌದಲ್ವಾ. ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ, ಈ ಹಾರ್ಮೋನ್ಸ್ಗಳು, ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬೇಕಾಗಿರುವಂಥ ಹಾರ್ಮೋನ್ಗಳು, ಪರ್ಟಿಕ್ಯುಲರ್ಲಿ ಟೆಸ್ಟೋಸ್ಟಿರಾನ್, ಇದು ನಮ್ಮ ಮೇಲ್ ಆರ್ಗ್ಯಾನಿಸಮ್ನಲ್ಲಿ, ಮೇಲ್ ಇಂಡಿವಿಜುವಲ್ನಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೋದಕ್ಕೆ ಸಹಾಯ ಮಾಡುತ್ತೆ. ಯಾವ ಹಾರ್ಮೋನ್ ಅದು, ಟೆಸ್ಟೋಸ್ಟಿರಾನ್, ದಟ್ ಈಸ್ ಆಲ್ಸೋ ಸೆಕ್ರೆಟೆಡ್ ಬೈ ಆರ್ ಟೆಸ್ಟಿಸ್, ಓಕೆನಾ. ಎರಡು ಮುಖ್ಯವಾದ ಕೆಲಸಗಳಿದೆ ನೋಡಿ, ಫಾರ್ಮೇಷನ್ ಆರ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್, ಮೇಲ್ ಗ್ಯಾಮೇಟ್ಸ್, ಓಕೆನಾ. ದೇ ಆಲ್ಸೋ ಪ್ರೊಡ್ಯೂಸ್ ಹಾರ್ಮೋನ್ಸ್ ಕಾಲ್ಡ್ ಟೆಸ್ಟೋಸ್ಟಿರಾನ್, ಓಕೆನಾ. ಟೆಸ್ಟೋಸ್ಟಿರಾನ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಬಾಯ್ಸ್. So these are the two major functions of testis, ಸರಿನಾ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. Why does menstruation occur? Why does menstruation, ಓಕೆನಾ, ಮೆನ್ಸ್ಟ್ರುಯೇಷನ್ ಅನ್ನೋದು ಯಾವ ಕಾರಣಕ್ಕೆ ನಡೆಯುತ್ತೆ, ಓಕೆನಾ. ಮೊದಲನೇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಮೆನ್ಸ್ಟ್ರುಯೇಷನ್ ಯಾವಾಗ ಶುರುವಾಗುತ್ತೆ, when a woman or a young girl attains her puberty, ಹೌದಲ್ವಾ. when she attains her puberty, menstruation begins, ಓಕೆನಾ. ಅದನ್ನ ನಾವು ಮೆನಾರ್ಕ್ ಅಂತ ಹೇಳಿ ಕರಿತೇವೆ, ಓಕೆನಾ. ಅಂಡ್ ಇಟ್ ಗೋಸ್ ಆನ್ ಆರ್ ಇಟ್ ಈಸ್ ಫೌಂಡ್ ಇಟ್ ಆರ್ ಆ ಮೆನ್ಸ್ಟ್ರುಯೇಷನ್ ಅನ್ನೋದು ಸಾಮಾನ್ಯವಾಗಿ ಒಂದು 45ರಿಂದ 50 ವರ್ಷಗಳವರೆಗೆ ಕಾಣಿಸುತ್ತೆ, ಟಿಲ್ ಇಟ್ ರೀಚಸ್ ಸ್ಟೇಜ್ ಕಾಲ್ಡ್ ಆಸ್ ಮೆನೋಪಾಸ್ ಸ್ಟೇಜ್ ವರೆಗೂ, ಮೆನೋಪಾಸ್ ಸ್ಟೇಜ್ಗೆ ಹೋಗೋವರೆಗೂ ಮೆನ್ಸ್ಟ್ರುಯೇಷನ್ ಅನ್ನೋದು ಕಂಡು ಬರುತ್ತೆ, ಓಕೆನಾ. ಆದ್ರೆ ಇದು ಯಾಕಾಗುತ್ತೆ, ಯಾಕೆ ಅಂತ ಹೇಳಿದ್ರೆ, ಸಿನ್ಸ್ ದ ಓವರಿ ರಿಲೀಸಸ್ 1 egg ಎವ್ರಿ ಮಂತ್, ಓಕೆನಾ. ಒಂದು ಓವರಿ ಒಂದು ಎಗ್ಗನ್ನ ರಿಲೀಸ್ ಮಾಡೋದ್ರಿಂದ ಪ್ರತಿ ತಿಂಗಳು ಒಂದೊಂದು ಎಗ್ಗನ್ನ ಒಂದೊಂದು ಓವರಿ ರಿಲೀಸ್ ಮಾಡ್ತಾ ಹೋಗುತ್ತವೆ. ಹೀಗೆ ಮಾಡುವಾಗ ಏನಾಗುತ್ತೆ, ಆ ಯುಟೆರಸ್ ಇದೆಯಲ್ಲ, ಫೀಮೇಲ್ ಊಂಬ್ ಇದೆಯಲ್ಲ, ಆ ಯುಟೆರಸ್ ಅದು ಕೂಡ ಪ್ರತಿ ತಿಂಗಳು ಪ್ರಿಪೇರ್ ಆಗ್ತಾ ಇರುತ್ತೆ. ಯಾವುದಕ್ಕೆ, ಫಾರ್ ಪ್ರೆಗ್ನೆನ್ಸಿ, ಟು ರಿಸೀವ್ ದ ಫರ್ಟಿಲೈಸ್ಡ್ ಎಗ್. ಸೊ ಹಿಯರ್ ಏನಾಗ್ತಾ ಇದೆ, ಪ್ರತಿಯೊಂದು ಓವರಿಯು ಒಂದೊಂದು ಎಗ್ಗನ್ನ ಪ್ರತಿ ತಿಂಗಳು ರಿಲೀಸ್ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಆ ಸ್ತ್ರೀಯ ಯುಟೆರಸ್ ಕೂಡ ಪ್ರಿಪೇರ್ ಆಗ್ತಾ ಇದೆ.
ಏನಾಗುತ್ತೆ, ಬೈ ಚಾನ್ಸ್ ಪ್ರೆಗ್ನೆನ್ಸಿ ಆಗಬಹುದು ಅಥವಾ ಫರ್ಟಿಲೈಸೇಷನ್ ಆಗಬಹುದು ಅಂತ ಆ ಯುಟೆರಸ್ ಕೂಡ ತನ್ನಷ್ಟಕ್ಕೆ ತಾನು ಪ್ರಿಪೇರ್ ಆಗ್ತಾ ಇರುತ್ತೆ. ಆರ್ ಇನ್ ಸಿಂಪಲ್ ವರ್ಡ್ಸ್ ಅ ಫೀಮೇಲ್ ಬಾಡಿ ಪ್ರಿಪೇರ್ಸ್ ಫಾರ್ ಇಟ್ ಸೆಲ್ಫ್. ಓಕೆನಾ? ಸೊ ಇನ್ ದಟ್ ಕೇಸ್ ಏನಾಗುತ್ತೆ, ಈಗ ಹೀಗೆ ಪ್ರಿಪೇರ್ ಆಗುವಾಗ ಆ ಯುಟೆರಸ್ನ ಇನ್ನರ್ ಲೈನಿಂಗ್ ಅನ್ನೋದು ಥಿಕ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಮೋರ್ ಅಂಡ್ ಮೋರ್ ಬ್ಲಡ್ ವೆಸಲ್ಸ್ಗಳು ಫಾರ್ಮ್ ಆಗಿರುತ್ತೆ ಅಲ್ಲಿ. ಓಕೆನಾ? ಸೊ ಇಲ್ಲಿ ಏನಾಗ್ತಾ ಇದೆ, ಟು ರಿಸೀವ್ ಅ ಫರ್ಟಿಲೈಸ್ಡ್ ಎಗ್ ಆರ್ ಫಾರ್ ದ ಪ್ರೆಗ್ನೆನ್ಸಿ. ಸೊ ದಸ್ ದ ಲೈನಿಂಗ್ ಬಿಕಮ್ಸ್ ಥಿಕ್ ಅಂಡ್ ಸ್ಪಾಂಜಿ. ಓಕೆನಾ? ಸೊ ಯುಟೆರಸ್ ಅನ್ನೋದು ಪ್ರತಿ ತಿಂಗಳು ಆ ಫರ್ಟಿಲೈಸ್ಡ್ ಎಗ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ರೆಡಿ ಆಗ್ತಾ ಇರುತ್ತೆ ಪ್ರತಿ ತಿಂಗಳು. ಓಕೆನಾ? if in case if the egg is not fertilized, then what will happen? Egg is not fertilized ಅಂತ ಹೇಳಿದ್ರೆ within one day that egg will be disintegrated. ಹೌದಲ್ವಾ? ಡಿಜೆನರೇಟೆಡ್. ಹೌದಲ್ವಾ? ಆಗೇನಾಗುತ್ತೆ, ಆಗ ಆ ಯುಟೆರಸ್ನ ಇನ್ನರ್ ಲೈನಿಂಗು ಥಿನ್ ಆಗ್ತಾ ಇಟ್ ಸ್ಲೋಲಿ ಬ್ರೇಕ್ಸ್ ಅಂಡ್ ಕಮ್ಸ್ ಔಟ್ ಥ್ರೂ ವೆಜೈನಾ ಆಸ್ ಬ್ಲಡ್ ಅಂಡ್ ಮ್ಯೂಕಸ್. ಓಕೆನಾ? ಸೊ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ಮತ್ತೆ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಸೆಕ್ರೇಟ್ ಆಗೋದಾಗಿರ್ಬಹುದು. ಅದಾದ ನಂತರ ಏನಾಗುತ್ತೆ, ಪ್ರೊಜೆಸ್ಟೆರಾನ್ನ ಲೆವೆಲ್ ಕಡಿಮೆ ಆಗುವಂತದ್ದಾಗಿರ್ಬೋದು. ಸೊ ಅದಾದ ನಂತರ ಏನಾಗುತ್ತೆ, ಅದಾದ ನಂತರ ಇನ್ನರ್ ಲೈನಿಂಗ್ ಆಫ್ ದ ಯುಟೆರಸ್ ಥಿನ್ ಆಗ್ತಾ ಆ ಬ್ಲಡ್ ವೆಸಲ್ಸ್ಗಳೆಲ್ಲ ರಪ್ಚರ್ ಆಗ್ತಾ ಏನಾಗುತ್ತಪ್ಪ, ಎಂಟೈರ್ ಯುಟೆರಸ್ನ ಇನ್ನರ್ ಲೈನಿಂಗು ಮ್ಯೂಕಸ್ ಜೊತೆಗೆ ಬ್ಲಡ್ನ ರೀತಿಯಲ್ಲಿ ವೆಜೈನಾದ ಮೂಲಕ ಹೊರಗೋಗುತ್ತೆ. ಸೊ ಈ ಪ್ರಕ್ರಿಯೆಯನ್ನು ನಾವೇನಂತ ಹೇಳಿ ಕರಿತೇವೆ, ಮೆನ್ಸ್ಟ್ರುಯೇಷನ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇದು ಪ್ರತಿ ತಿಂಗಳು ನಡೆಯುವಂಥ ಒಂದು ಪ್ರಕ್ರಿಯೆ. ಸೊ ದಿಸ್ ಸೈಕಲ್ ರಿಪೀಟ್ಸ್. ಓಕೆನಾ? ಎವ್ರಿ 28 ಡೇಸ್. ಓಕೆ, ಎವ್ರಿ 28 ಡೇಸ್ ಆರ್ ಇನ್ ಸಿಂಪಲ್ ವರ್ಡ್ಸ್ 1 ಮಂತ್ ಅನ್ಕೊಳ್ಳಿ ನೀವು. ಸರಿನಾ? ಎವ್ರಿ 28 ಡೇಸ್ ದಿಸ್ ಮೆನ್ಸ್ಟ್ರುಯೇಷನ್ ಸೈಕಲ್ ರಿಪೀಟ್ಸ್. ಓಕೆನಾ? ಸೊ ದಿಸ್ ಇಸ್ ದ ರೀಸನ್ ಬಿಹೈಂಡ್ ಮೆನ್ಸ್ಟ್ರುಯೇಷನ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, draw a labeled diagram of a longitudinal section of a flower. ಲಾಂಗಿಟ್ಯೂಡಿನಲ್. ಓಕೆನಾ? ಇದನ್ನು ನೀವು ಸ್ಪೆಸಿಮನ್ ಅನ್ನು ನೀವು ಹಿಂಗೆ ಇಟ್ಕೊಂಡ್ರೆ ಈ ರೀತಿ ಕಟ್ ಮಾಡಿದ್ರೆ ಅದು ಅಡ್ಡ ಸೀಳಿಕೆ, ಹೀಗೆ ಕಳೆದ್ರೆ ಉದ್ದ ಸೀಳಿಕೆ, ಲ್ಯಾಟ್ರಲ್ ಅಥವಾ ಲಾಂಗಿಟ್ಯೂಡಿನಲ್ ಅಂತ ಹೇಳಿ ನಾವು ಕರಿಬಹುದು. ಸರಿನಾ? ಓಕೆ, ಸೊ ನಾನಿಲ್ಲಿ ಒಂದು ಸಿಂಪಲ್ ಆಗಿ ಡಯಾಗ್ರಾಮ್ನ ಬಿಡಿಸಿ ತೋರಿಸ್ತೇನೆ ನಿಮಗೆ. ಓಕೆನಾ? ಸೊ ನೀವು ಡಯಾಗ್ರಾಮ್ನ ಬಿಡಿಸುವಾಗ ಪರ್ಟಿಕ್ಯುಲರ್ಲಿ ಬಯಾಲಜಿಯಲ್ಲಿ ಆ ಡಯಾಗ್ರಾಮ್ ಅರ್ಥಪೂರ್ಣವಾಗಿರಬೇಕು ವಿನಃ ನೀವು ಆರ್ಟಿಸ್ಟಿಕ್ ಲೆವೆಲಲ್ಲಿ ನೀವು ಬರೆಯೋ ಅವಶ್ಯಕತೆ ಏನಿಲ್ಲ. ಒಂದು ಫ್ಲವರ್ ಅಂತ ಹೇಳಿದ್ರೆ ನಾವು ನೋಡಿದ ತಕ್ಷಣ ಅದು ಫ್ಲವರ್ ಥರ ಕಾಣಬೇಕು. ಆ ಫ್ಲವರ್ನಲ್ಲಿ ಇರುವಂಥ ಭಾಗಗಳು ನಮಗೆ ಗೊತ್ತಾಗಬೇಕು. ಆ ಭಾಗಗಳನ್ನ ಲೇಬಲ್ ಮಾಡೋಷ್ಟರ ಮಟ್ಟಿಗೆ ಚೆನ್ನಾಗಿರಬೇಕು. ಓಕೆನಾ? ಅಷ್ಟರ ಮಟ್ಟಿಗೆ ನೀವು ಡಯಾಗ್ರಾಮ್ ಬರೆಯೋದನ್ನ ಕಲಿಬೇಕು. ಓಕೆನಾ? ಇಫ್ ನಾಟ್ ಇನ್ ಅನ್ ಆರ್ಟಿಸ್ಟಿಕ್ ವೇ. ಓಕೆನಾ? ನೀವು ಒಬ್ಬ ಕಲಾವಿದನ ರೀತಿ ಬರೀದೇ ಇದ್ರು ಕೂಡ ಒಂದು 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 ಡಯಾಗ್ರಾಮ್ನ ನೋಡಿದ ತಕ್ಷಣ ಇದು ಯಾವ ಚಿತ್ರ ಅಂತ ಐಡೆಂಟಿಫೈ ಮಾಡೋ ಲೆವೆಲ್ಗೆ ನೀವು ಡಯಾಗ್ರಾಮ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಸರಿನಾ? ಇದು ವೆರಿ ಇಂಪಾರ್ಟೆಂಟ್. ಓಕೆ, ಐ ವಿಲ್ ಶೋ ಯು ಅ ಸಿಂಪಲ್ ವೇ. ಸರಿನಾ? ಫಸ್ಟ್ ಇವಾಗ ನಾನು ಇಲ್ಲಿ ಫಸ್ಟ್ ಏನು ಬರೀತಾ ಇದ್ದೀನಿ, ಫಸ್ಟು ಒಂದು ಸ್ಟಿಗ್ಮಾ ಜೊತೆಗೆ ಒಂದು ಸ್ಟೈಲ್ನ ಬರ್ಕೊಳ್ತಾ ಇದ್ದೀನಿ ಅಲಾಂಗ್ ವಿತ್ ದ ಓವರಿ. ಓಕೆನಾ? ಸೊ ಇಲ್ಲಿ ನಾನೊಂದು ಸ್ಟೈಲ್ನ ಜೊತೆಗೆ ಏನು ಮಾಡ್ತಾ ಇದ್ದೀನಪ್ಪ, ಓವರಿ ಜೊತೆಗೆ ಸ್ಟೈಲ್ ಇದೆ, ಹಾಗೆ ಇಲ್ಲಿ ಸ್ಟಿಗ್ಮಾನ ಕೂಡ ಬರಿತಾ ಇದ್ದೀನಿ. ಓಕೆನಾ? 3 ಸ್ಟಿಗ್ಮಾ ಬರಿದೆ. ಓಕೆನಾ? ಸೊ ಇದು ನಿಮಗೆ ಸ್ಟೈಲ್ ಆಯ್ತಾ? ಇಲ್ಲಿ ಒಳಗಡೆ ಓವರಿ ಇದೆಯಾ? ಓವರಿ ಇದೆಯಾ? ಓಕೆ, ಸೊ ಈಗ ಸೈಡಲ್ಲಿ ಪೆಟಲ್ಸ್ ಬರೆಯೋಣ. ಪೆಟಲ್ಸ್ ಬರೀಲಾ? ಪೆಟಲ್ಸ್ನ ಯಾವ ಕಲರಲ್ಲಿ ಬರೆಯೋಣ? ಪಿಂಕಲ್ಲಿ ಬರೆಯೋಣ. ಸರಿನಾ? ಓಕೆ, ಸೊ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಅಂತ ನೀವು ತಗೊಂಡಾಗ ಸಾಮಾನ್ಯವಾಗಿ ನಿಮಗೆ ಅಟ್ಲೀಸ್ಟ್ ಒಂದು 3 ಪೆಟಲ್ ಲೇಯರ್ ಆದರೂ ಕಾಣಿಸ್ಬೇಕು. ಆ ರೀತಿ ಬರೀರಿ. ಸರಿನಾ? ಓಕೆ, ಸೊ ಇಲ್ಲೊಂದು ಬರೀತಾನೆ, ಇಲ್ಲೊಂದು ಬರೀತಾ ಇದ್ದೀನಾ, ಹಾಗೆ ಇಲ್ಲೊಂದು ಬರಿತಾ ಇದ್ದೀನಿ. ಓಕೆ, ಸೊ ಇದೊಂದು ಪೆಟಲ್ ಆಯ್ತಾ, ಹಾಗೆ ಇದೊಂದು ಪೆಟಲ್ ಆಯ್ತು. ಸಿಂಪಲ್ಲಾ? ಇನ್ನೊಂದು ಚೂರು ನೀಟಾಗಿ ಬರೆಯೋಣವಾ? ಓಕೆ, ತುಂಬ ಸಿಂಪಲ್ ಅಣ್ಣ. ಪೆಟಲ್ಸ್ಗಳಾಯ್ತಾ? 3 ಪೆಟಲ್ಸ್ಗಳು ಬಂತು. ಓಕೆನಾ? ಜೊತೆಗೆ ನಾವು ಪೆಟಲ್ಸ್ ಆದಮೇಲೆ ಇಲ್ಲೊಂದು ಸಣ್ಣದಾಗಿ ಸೆಪಲ್ಸ್ ಅನ್ನ ಕೂಡ ಆ್ಯಡ್ ಮಾಡೋಣ. ಓಕೆನಾ? ಇಲ್ಲಿ ಗ್ರೀನ್ ಕಲರಲ್ಲಿ ಸೆಪಲ್ಸ್. ಸರಿನಾ? ಈ ಸೆಪಲ್ಸ್ನ ತಳಭಾಗ ಇದೆಯಲ್ಲ, ಇದನ್ನು ನಾವು ಆಮೇಲೆ ಲೇಬಲ್ ಮಾಡೋಣ, ಥ್ಯಾಲಮಸ್ ಅಂತ ಹೇಳಿ ಕರಿತೇವೆ. ಇಷ್ಟ ಸೆಪಲ್ ಜೊತೆಗೆ ನಮಗೆ ಒಂದು ಸ್ಟಾಕ್. ಓಕೆನಾ? ಸ್ಟಾಕ್. ಓಕೆನಾ? ಅಥವಾ ಪೆಡಿಸಲ್.
ಸ್ಟಾಕ್ ಆಯ್ತಾ? ಸರಿನಾ? ಓಕೆ. ಸೊ ಇಲ್ಲಿ ಇದ್ರ ಜೊತೆಗೆ ತುಂಬ ಸಿಂಪಲ್ ಆಗಿದೆ ಇದು, ಈ ಡಯಾಗ್ರಾಮು ವೆರಿ ಸಿಂಪಲ್. ಓಕೆನಾ? ಇನ್ನೂ ಕೆಲವೊಂದು ರಚನೆಗಳು ನಾವು ಬಿಟ್ಟಿದ್ದೀವಿ ಇಲ್ಲಿ. ಓಕೆನಾ? ಯಾವುದಪ್ಪ? ಇಲ್ಲಿ ನೋಡಿ, ಇದು ಏನಪ್ಪ? ಇದು ಸ್ಟೆಮನ್ಸ್ಗಳು. ಸ್ಟೆಮನ್ಸ್ಗಳು. ಓಕೆನಾ? ಸ್ಟೆಮನ್ಸ್ಗಳು ಇಲ್ಲಿ ಬರೀತಾ ಇದ್ದೀನಿ. ಓಕೆನಾ? ಸ್ಟೆಮನ್ಸ್. ಓಕೆ ಓಕೆ. ಸೊ ಸ್ಟಿಗ್ಮಾನ ಇನ್ನೊಂದು ಚೂರು ದಪ್ಪ ಮಾಡ್ಬೋದಾ? ಇಲ್ಲಿ ಇನ್ನೊಂದು ಚೂರು ದಪ್ಪ ಮಾಡೋಣ, ಸೊ ದಟ್ ನಿಮಗೆ ಡಿಫ್ರೆನ್ಶಿಯೇಷನ್ ಅನ್ನೋದು ಗೊತ್ತಾಗುತ್ತೆ ಸ್ಟಿಗ್ಮಾಗೆ ಮತ್ತೆ ಸ್ಟೆಮನ್ಗೆ. ಓಕೆ, ಸ್ಟಿಗ್ಮಾ ಆ್ಯಂಡ್ ಸ್ಟೆಮನ್. ಓಕೆ. ಸೊ ಈಗ ನಿಮಗೆ ಈ ಡಯಾಗ್ರಾಮ್ನಲ್ಲಿ ತುಂಬ ಸಿಂಪಲ್ ಆ್ಯಂಡ್ ಈಸಿ ಡಯಾಗ್ರಾಮ್ ಇದೆ ಇದು. ಸರಿನಾ? ಸೊ ಇಲ್ಲಿ ನಿಮಗೆ ಏನಪ್ಪ, ಸಾರಿ, ಓಕೆ ಓಕೆ, ಜಸ್ಟ್ ಅ ಸೆಕೆಂಡ್. ಹಾಂ, ಐ ವಿಲ್ ಫಿನಿಶ್ ದಿಸ್. ಓಕೆ, ಇಲ್ಲೇನಪ್ಪ? ಹಾಂ, ಓಕೆ, ರೈಟ್. ಓಕೆ, ಪೆಟಲ್ಸ್ಗಳನ್ನು ಜೋಡಿಸ್ಬಿಡ್ತೀನಿ. ಓಕೆ, ಓಕೆ, ರೈಟ್, ಫೈನ್. ಸೊ ಇದು ತುಂಬ ಸಿಂಪಲ್ ಆಗಿದೆ. ಓಕೆನಾ? ಈ ಸಿಂಪಲ್ ಡಯಾಗ್ರಾಮ್ನಲ್ಲಿ ನೀವು ಎಷ್ಟು ಭಾಗಗಳನ್ನು ಲೇಬಲ್ ಮಾಡ್ಬೋದು ನೋಡಿ. ಓಕೆನಾ? ಇಲ್ಲಿ ನಾನು ಆ ಒಳಗಡೆ ಇರುವಂಥ ಓವರಿಗೆ ಸ್ವಲ್ಪ ಸುಮ್ಮನೆ ಹಿಂಗೆ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆನಾ? ಓವಮ್ಗಳನ್ನು. ಸರಿನಾ? ಓಕೆ. ಸೊ ಈಗ ನೀವು ಲೇಬಲ್ ಮಾಡ್ಬೋದಾ? ಒಂದೊಂದು ಪಾರ್ಟ್ನ ಲೇಬಲ್ ಮಾಡ್ತೀರಾ? ತುಂಬ ಸಿಂಪಲ್ ಆಗಿದೆಪ್ಪ. ಓಕೆನಾ? ಇದನ್ನು ನಾವು ಜಸ್ಟ್ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಅಥವಾ ಲ್ಯಾಟರಲ್ ಸೆಕ್ಷನ್ ಅಂತ ನಾವು ಕರಿಬೋದು. ಸರಿನಾ? ಓಕೆ. ಸೊ ಇದನ್ನು ನಾವು ಏನಂತ ಕರಿಬೋದು? ಫಸ್ಟ್ ಈ ಕಡೆ ಬರಿಲ್ಲ. ಓಕೆ. ಸೊ ಇದು ಏನಪ್ಪ? ಇದು ಸ್ಟಿಗ್ಮಾ. ಸೈಜ್ ಸ್ವಲ್ಪ ದಪ್ಪ ಆಯ್ತಲ್ಲ, ಕಡಿಮೆ ಮಾಡ್ಕೊಳ್ಳೋಣ. ರೈಟ್. ಓಕೆ. ಓಕೆ ಓಕೆ, ಹೋಲ್ಡ್ ಆನ್. ಹಾಂ, ಇದೇನಪ್ಪ? ಇದು ಸ್ಟಿಗ್ಮಾ. ಸರಿನಾ? ಸ್ಟಿಗ್ಮಾ. ಓಕೆ. ಈ ಲಾಂಗಿಟ್ಯೂಡಿನಲ್ ಸ್ಟ್ರಕ್ಚರ್ ಇದೆಯಲ್ಲಪ್ಪ, ಈ ಲಾಂಗಿಟ್ಯೂಡಿನಲ್ ಸ್ಟ್ರಕ್ಚರ್, ಇದಕ್ಕೆ ನಾವೇನಂತ ಹೇಳಿ ಕರಿತೇವೆ? ಇದಕ್ಕೆ ಸ್ಟೈಲ್ ಅಂತ ಹೇಳಿ ಕರಿತೇವೆ. ಹೌದಲ್ಲ? ಇದು ಓಕೆನಾ? ಇದು ಸ್ಟೈಲ್. ಸರಿನಾ? ಸ್ಟೈಲ್. ಓಕೆ. ಈ ಭಾಗವನ್ನು ನಾವು ಓವರಿ ಅಂತ ಹೇಳಿ ಕರಿತೇವೆ. ಹೌದಲ್ಲ? ಓವರಿ. ಇದರ ಒಳಗಡೆ ಓವಮ್ಗಳಿದೆ, ಇಲ್ಲಿದೆಯಲ್ಲ. ಸೊ ಇದನ್ನು ನಾವು ಓವಮ್ ಅಂತ ಕರಿಬೋದು. ಓಕೆನಾ? ಇದ್ರ ಒಳಗಡೆ ಇರೋದನ್ನ ಓವಮ್. ಸರಿನಾ? ಓಕೆ. ಸೊ ಈ ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ, ಇವು ಮೂರನ್ನ ಇನ್ಕ್ಲೂಡ್ ಮಾಡಿ ನಾವೇನಂತ ಹೇಳಿ ಕರಿತೇವೆ? ಪಿಸ್ಟಿಲ್ ಅಂತ ಹೇಳಿ ಕರಿತೇವೆ. ಹೌದಲ್ವಾ? ಪಿಸ್ಟಿಲ್. ಸರಿನಾ? ಅಥವಾ ಕಾರ್ಪಲ್. ಓಕೆನಾ? ಓಕೆ. ಪಿಸ್ಟಿಲ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋ ಹಾಗೆ ಪಿಸ್ಟಿಲ್ ಇದನ್ನು. ಸರಿನಾ? ಓಕೆ. ಅದೇ ರೀತಿ ಇಲ್ಲಿ ಸೊ ಇವುಗಳನ್ನು ಏನಂತ ಹೇಳಿ ಕರಿತೇವೆ? ಇದು ಇಲ್ಲಿದೆಯಲ್ಲ, ಇದ್ರ ಮೇಲೆ ನಿಮಗೆ ಯೆಲ್ಲೋ ಡಾಟ್ಸ್ ಹಾಕ್ತೀನಿ, ಸೊ ದಟ್ ನಿಮಗೆ ಅದರ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಈ ಯೆಲ್ಲೋ ಡಾಟ್ಸ್ ಇದೆಯಲ್ಲ, ಈ ಯೆಲ್ಲೋ ಡಾಟ್ಸ್ ಬಂದು ಪೋಲನ್ ಗ್ರೇನ್ಸ್ಗಳು ಅಂತ, ಅಥವಾ ಈ ಒಂದು ಪೋರ್ಷನ್ನ ನಾವು ಆಂಥರ್ ಅಂತ ಕರಿಬೋದು. ಸರಿನಾ? ಈ ಪರ್ಟಿಕ್ಯುಲರ್ ಪೋರ್ಷನ್ನ. ಇದರಲ್ಲಿ ಆಂಥರ್ ಮತ್ತೆ ಫಿಲಮೆಂಟ್ ಇದೆ ನೋಡಿ. ಇದು ಆ ಫಿಲಮೆಂಟಸ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ಫಿಲಮೆಂಟ್. ಓಕೆನಾ? ಈ ಫಿಲಮೆಂಟ್ ಇದೆ. ಸರಿನಾ? ಅದೇ ರೀತಿ ಇದು ಆಂಥರಪ್ಪ, ಆಂಥರ್. ಸೊ ಈ ಎರಡನ್ನ ಸೇರಿಸಿ ನಾವು ಸ್ಟೆಮೆನ್ ಅಂತ ಹೇಳಿ ಕರಿತೇವೆ. ಸ್ಟೆಮೆನ್. ಓಕೆನಾ? ಸೊ ಈ ಸ್ಟೆಮೆನ್ ಅನ್ನೋದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಈ ಪಿಸ್ಟಿಲ್ ಅನ್ನೋದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸರಿನಾ? ಓಕೆ. ಸೊ ಇಲ್ಲಿ ಕಾಣಿಸ್ತಾ ಇರೋ ನಿಮಗೆ ಈ ಪಿಂಕ್ ಕಲರ್ ಇದೆಯಲ್ಲ, ಈ ಪಿಂಕ್ ಕಲರ್ ವೋಲ್ ಏನಿದೆ, ಇದು ಪೆಟಲ್. ಸರಿನಾ? ಪೆಟಲ್. ಸೊ ಈ ಗ್ರೀನ್ ಕಲರ್ ವೋಲ್ ಇದೆಯಲ್ಲ, ಇದನ್ನ ನಾವು ಏನಂತ ಹೇಳಿ ಕರಿತೇವೆ? ಸೆಪಲ್. ಸರಿನಾ? ಸೆಪಲ್. ಸೊ ಇಲ್ಲಿದೆಯಲ್ಲ, ಈ ಎಕ್ಸ್ಟೆನ್ಷನ್ ಇದೆಯಲ್ಲ, ಇದನ್ನ ನಾವೇನಂತ ಹೇಳಿ ಕರಿತೇವೆ? ಇದನ್ನ ಸ್ಟಾಲ್ಕ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸ್ಟಾಲ್ಕ್. ಓಕೆನಾ? ಸೊ ಇಲ್ಲಿ ಈ ಓವರಿ ಅಥವಾ
ಈ ಎಂಟೈರ್ ಫ್ಲವರ್ನ ವೆಯ್ಟ್ ನಿಮಗೆ ಇಲ್ಲಿ ಈ ಥ್ಯಾಲಮಸ್ ಅನ್ನುವ ರೀಜನ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಬೀಳುತ್ತೆ ಅದು. ಇದನ್ನು ನಾವು ಥ್ಯಾಲಮಸ್ ಅಂತ ಹೇಳಿ ಕರಿತೇವೆ, ಅಥವಾ ರಿಸೆಪ್ಟಕಲ್ ಅಂತ ಹೇಳಿ ಕರಿತೇವೆ. ಥ್ಯಾಲಮಸ್. ಓಕೆ, ಥ್ಯಾಲಮಸ್. ಸರಿನಾ? ನಿಮಗೆ ಸಾಕಷ್ಟು ಭಾಗಗಳು ಅರ್ಥ ಆಯ್ತಾ ಇಲ್ಲಿ? ಸ್ಟಿಗ್ಮಾ ಇದೆ, ಸ್ಟೈಲ್ ಇದೆ, ಓವರಿ ಇದೆ, ಓವಮ್ ಇದೆ, ಸೆಪಲ್ಸ್ಗಳಿದೆ, ಪೆಟಲ್ಸ್ಗಳಿದೆ, ಸ್ಟೆಮನ್ ಇದೆ. ಸೊ ಈ ಪೆಟಲ್ಸ್ಗಳು ಸಾಮಾನ್ಯವಾಗಿ ಬೈಸೆಕ್ಷುವಲ್ ಫ್ಲವರ್ನಲ್ಲಿ ಏನಾಗುತ್ತೆ, ಒಂದು ಪೆಟಲ್ಸ್ಗಳನ್ನ ಎಂಟೈರ್ ಗ್ರೂಪ್ಗಳನ್ನ ನಾವು ಏನಂತ ಹೇಳಿ ಕರಿತೇವೆ, ಪೆಟಲ್ಸ್ಗಳನ್ನ ನಾವು ಕೋರುಲ್ಲಾ ಅಂತ ಹೇಳಿ ಕರಿತೇವೆ. ಓಕೆನಾ? ಕಂಬೈನ್ಡ್ ಆಲ್ ಪೆಟಲ್ಸ್, ಒಂದು 5 ಪೆಟಲ್ಸ್ ಇರುತ್ತೆ. ಓಕೆನಾ? ಇದು ಹೈಬಿಸ್ಕಸ್ನ ಎಕ್ಸಾಂಪಲ್. ಇದು ಒಂದು 5 ಪೆಟಲ್ಸ್ ಇರುತ್ತಲ್ಲ, ಆ ಎಲ್ಲ ಪೆಟಲ್ಸ್ಗಳನ್ನ ಒಟ್ಟಾಗಿ ಸೇರಿಸಿ ನಾವೇನಂತ ಹೇಳಿ ಕರಿತೇವೆ, ಕೋರುಲ್ಲಾ ಅಂತ ಹೇಳಿ ಕರಿತೇವೆ. ಓಕೆನಾ? ಕೋರುಲ್ಲಾ. ಓಕೆ. ಸೊ ಸೆಪಲ್ಸ್ಗಳನ್ನ ನಾವು ಒಟ್ಟಾಗಿ ಸೇರಿಸಿ ಒಂದು 5 ಸೆಪಲ್ಸ್ಗಳಿರುತ್ತೆ. ಓಕೆನಾ? ಅದನ್ನ ಸೇರಿಸಿ ನಾವು ಕ್ಯಾಲಿಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಅದೇ ತರ ಈ ಸ್ಟೆಮನ್ ಇದೆಯಲ್ಲ, ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅನ್ನ ನಾವು ಆಂಡ್ರೋಶಿಯಂ ಅಂತ ಹೇಳಿ ಕರಿತೇವೆ. ಓಕೆನಾ? ಇದನ್ನ ನಾವು ಆಂಡ್ರೋಶಿಯಂ ಅಂತ ಹೇಳಿ ಕರಿತೇವೆ. ಓಕೆನಾ? ಹಾಗೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ ನಾವು ಗೈನೋಶಿಯಂ. ಓಕೆನಾ? ಗೈನೋಶಿಯಂ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಸಾಕಷ್ಟು ಭಾಗಗಳು ನಿಮಗೆ ಅರ್ಥ ಆಗಿದೆ. ಇಲ್ಲಿ ನೀವು ಕನಿಷ್ಠ ಅಂದ್ರೆ ಒಂದು 5 ಪಾರ್ಟ್ಸ್ನ ಲೇಬಲ್ ಮಾಡೋದನ್ನ ಕಲ್ತ್ಕೊಳ್ರ ಸಾಕು. ಓಕೆನಾ? ಒಂದು 5 ಪಾರ್ಟ್. ಓಕೆನಾ? 5ರಿಂದ 6 ಪಾರ್ಟ್ ವಿತ್ ನೀಟ್ ಡಯಾಗ್ರಾಮ್. ಸರಿನಾ? ಸೊ ಇಲ್ಲಿ ನಿಮಗೆ ಸ್ಟಿಗ್ಮಾ, ಸ್ಟೈಲು, ಓವರಿ, ಪೆಟಲ್ಸ್, ಸೆಪಲ್ಸ್ 5 ಆಯ್ತಾ? ಮೇನ್ ಇಂಪಾರ್ಟೆಂಟ್ ಆಯ್ತಾ? ಓಕೆನಾ? ಅಲಾಂಗ್ ವಿತ್ ದಿಸ್ ಸ್ಟೆಮನ್ಸ್ ಅಂಡ್ ಸ್ಟಿಗ್ಮಾ. ಓಕೆನಾ? ಸೊ ಈ 5 ಪಾರ್ಟ್ಸ್ಗಳ ಜೊತೆಗೆ ಇನ್ನು ಅಡಿಷನಲ್ ಆಗಿ ನೀವೇನು ಮಾಡಿದ್ರು ಮಾಡ್ಕೊಳ್ಬೋದು. ಸರಿನಾ? ಸ್ಟಾಕ್ ಆಗಿರ್ಬೋದು, ರಿಸೆಪ್ಟಕಲ್ ಆಗಿರ್ಬೋದು. ಓಕೆನಾ? ಈ ರೀತಿಯಾಗಿ. ಸೊ ಡಯಾಗ್ರಾಮ್ ಈಸಿ ಆಗಿದೆಯಾ? ತುಂಬ ಈಸಿಯಾಗಿ ಬರೀಬಹುದಾ? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ವಾಟ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್? ಓಕೆನಾ? ಕಾಂಟ್ರಾಸೆಪ್ಷನ್ ನಲ್ಲಿ ಬರುವಂತಹ ವಿಧಗಳು ಯಾವುದು? ಇಲ್ಲಿ ಸಾಕಷ್ಟು ವಿಧಗಳಿದೆ, ಬಟ್ ನಿಮ್ಮ ಸಿಲೆಬಸ್ನ ಪ್ರಕಾರ ಒಂದು ಮೂರು ರೀತಿಯ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ಗಳನ್ನು ಮಾತ್ರ ನಾವು ನಮ್ಮ ಸಿಲೆಬಸ್ನಲ್ಲಿ ಓದ್ತಾ ಇದೀವಿ, 10th ಸಿಲೆಬಸ್ನಲ್ಲಿ. ಸೊ ಆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ಗಳನ್ನು ನೋಡೋಣ. ಓಕೆನಾ? ಮೊದಲನೇದು ನೋಡಿ, ಬ್ಯಾರಿಯರ್ ಮೆಥಡ್. ಓಕೆನಾ? ಬ್ಯಾರಿಯರ್ ಮೆಥಡ್ನಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ಇಲ್ಲಿ ಕಾಂಡೋಮ್ಸ್ ನಂತಹ ಡಿವೈಸಸ್ಗಳನ್ನು ನಾವು ವೇರ್ ಮಾಡಿಕೊಂಡು ಇಲ್ಲಿ ಸ್ಪರ್ಮ್ಸ್ ಮತ್ತೆ ಎಗ್ ಸೆಲ್ಸ್ಗಳು ಮೀಟ್ ಆಗದೆ ಇರೋ ತರ ಪ್ರಿವೆಂಟ್ ಮಾಡ್ತಾ ಇದೀವಿ. ಓಕೆನಾ? ಸೊ ಈ ಕಾಂಡೋಮ್ಸ್ ತರ ಇಲ್ಲಿ ಮೇಲ್ಸ್ ನಲ್ಲಿ ಕೂಡ ಕಾಂಡಮ್ಸ್ ಕಂಡು ಬರುತ್ತೆ, ಹಾಗೆ ಫಿಮೇಲ್ಸ್ ನಲ್ಲಿ ಕೂಡ ಕಂಡು ಬರುತ್ತೆ. ಅಲ್ಲಿ ಸರ್ವೈಕಲ್ ಕ್ಯಾಪ್ಸ್ ಅಂತ ಹೇಳಿ ಬರುತ್ತೆ. ಓಕೆನಾ? ಡಯಾಫ್ರಾಮ್ಸ್ ಅಂತ ಹೇಳಿ ಬರುತ್ತೆ. ಸೊ ಈ ರೀತಿಯಾದ ಬೇರೆ ಬೇರೆ ಡಿವೈಸಸ್ಗಳು ನಮಗೆ ಕಾಣಬಹುದು. ಬಟ್ ಸಾಮಾನ್ಯವಾಗಿ ಕಾಂಡೋಮ್ನ ರೀತಿಯ ಡಿವೈಸಸ್ಗಳನ್ನ ನಾವು ಬಳಸ್ತೇವೆ. ಓಕೆನಾ? ಸೊ ಕಾಂಡಮ್ಸ್ ಆರ್ ಯೂಶುವಲಿ ಯೂಸ್ಡ್ ಬೈ ಮೆನ್. ಸರಿನಾ? ಅದೇ ರೀತಿ ಸರ್ವೈಕಲ್ ಕ್ಯಾಪ್ಸ್ಗಳು. ಸೊ ಈ ಎಲ್ಲವುಗಳು ಕೂಡ ಒಂದು ಮೆಕ್ಯಾನಿಕಲ್ ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ, so that the sperm cells and egg cells will not meet, or the sperm cells will not get entered into the female reproductive tract. It's as simple as that. Sarina? So these prevent the entry of sperms in the female genital tract during the sexual intercourse. Sarina? Okay. Next, oral pills. Illi oral pills ಜೊತೆಗೆ vaginal pills ಕೂಡ ಬರುತ್ತೆ, ಬಟ್ ನಮಗೆ oral pills ಸಾಕು. ಓಕೆನಾ? oral pills. These oral pills are commonly they are hormonal treatments. ಸರಿನಾ? ಅಥವಾ hormonal preparations which alters the ovarian cycle and the release of ovum. ಓಕೆನಾ? ಸೊ ಈ ಹಾರ್ಮೋನ್ಸ್ಗಳು ಏನ್ ಮಾಡುತ್ತೆ, ಈ ಓವರಿಯನ್ ಸೈಕಲ್, ಮೆನ್ಸ್ಟ್ರುಯಲ್ ಸೈಕಲ್ನ ಆಲ್ಟರ್ ಮಾಡಿ ಎಗ್ನ ಓವುಲೇಷನ್ ಪೀರಿಯಡ್ ಅಂತ ಏನಿರುತ್ತೆ, ಅಥವಾ ಎಗ್ ರಿಲೀಸ್ ಆಗುವ ಪೀರಿಯಡ್ ಅಂತ ಏನಿರುತ್ತೆ, ಅದನ್ನ ಚೇಂಜ್ ಮಾಡೋದು ಅಥವಾ ಅದನ್ನ ಪೋಸ್ಟ್ಪೋನ್ ಮಾಡೋದು, ಈ ರೀತಿಯಾದ ಪ್ರಕ್ರಿಯೆಗಳನ್ನ ನಾವಿಲ್ಲಿ ನೋಡಬಹುದು. ಸರಿನಾ? ಸೊ ಇಲ್ಲಿ ಓವರಿಯನ್ ಸೈಕಲ್ನ ಆಲ್ಟರ್ ಮಾಡೋದ್ರಿಂದ ಆ ಸ್ಪರ್ಮ್ಸ್ಗಳು ಅಥವಾ ಆ ಎಗ್ ಸೆಲ್ಸ್ಗಳು ಮೆಚ್ಯೂರ್ ಆಗುವ ಅಥವಾ ರಿಲೀಸ್ ಆಗುವ, ಓವುಲೇಷನ್ ಆಗುವ ಟೈಮನ್ನು ನಾವು ಮುಂದೆ ಹಾಕ್ಬೋದು. ಓಕೆನಾ? ಸೊ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಾವು ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗೋದನ್ನ ಲಿಮಿಟೆಡ್ ಪೀರಿಯಡ್ ವರೆಗೂ ನಾವು ಪ್ರಿವೆಂಟ್ ಮಾಡಬಹುದು. ಸರಿನಾ? ಸೊ ದಟ್ ದ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಡಸ್ ನಾಟ್ ಮೀಟ್. ಓಕೆನಾ? ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ತಾ ಇದೀವಿ ಅನ್ನುವ ಯಾವುದಾದ್ರೂ ಪ್ಲಾನ್ ಇದ್ದಾಗ, ಸೊ ಅಲ್ಲಿ ನಮಗೆ ಆ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಮಾತ್ರ ನಾವು ಪ್ರಿವೆಂಟ್ ಮಾಡಬಹುದು. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಬಂದು ಇಂಟ್ರಾಯುಟೆರಿನ್ ಡಿವೈಸಸ್. ಇಂಟ್ರಾಯುಟೆರಿನ್ ಡಿವೈಸಸ್ ಅಂದ್ರೆ ಈ ಡಿವೈಸಸ್ಗಳನ್ನ ಸಾಮಾನ್ಯವಾಗಿ
ಇನ್ಸೈಡ್ ಆಫ್ ದ ಯೂಟರಸ್ ಇನ್ಸ್ಟಾಲ್ ಮಾಡಿ ಬಿಡ್ತೇವೆ ಅಥವಾ ಇಂಪ್ಲಾಂಟ್ಸ್ ಅಂತೇಳಿ ಕರಿತೇವೆ ನಾವು ಇದನ್ನ, ಸರಿನಾ? ಓಕೆ, ಸೊ ದೀಸ್ ಇಂಟ್ರಾಯುಟರನ್ ಡಿವೈಸಸ್ ಸಚ್ ಆಸ್ ಕಾಪರ್ ಟಿ ಆರ್ ಪ್ಲೇಸ್ಡ್ ಸೇಫ್ಲಿ ಇನ್ ದ ಯೂಟರಸ್. ಓಕೆನಾ? ಇದನ್ನ ನಾವು ಈ ಕಾಪರ್ ಟಿ ಅಂತ ಡಿವೈಸಸ್ಗಳನ್ನು ನಾವು ಯೂಟರಸ್ನ ಒಳಗಡೆ ಸೇಫ್ ಆಗಿ ಇನ್ಸ್ಟಾಲ್ ಮಾಡೋದ್ರಿಂದ ನಮ್ಗೆ ಏನಿಲ್ಲ, ಇಲ್ಲೇನಾಗುತ್ತೆ, ಇಟ್ ಪ್ರಿವೆಂಟ್ಸ್ ದ ಸ್ಪರ್ಮ್ಸ್ ಫ್ರಮ್ ರೀಚಿಂಗ್ ದ ಓವಮ್ so that the sperms will not travel, even though sperms might enter the reproductive tract, ಜೆನೈಟಲ್ ಎಂಟರ್ ಆದರೂ ಕೂಡ ಆ ಸ್ಪರ್ಮ್ ಸೆಲ್ಸ್ಗಳು ಆ ಎಗ್ ಸೆಲ್ಸ್ಗಳನ್ನ ಮೀಟ್ ಆಗದೆ ಇರೋ ರೀತಿ ಬ್ಲಾಕ್ ಮಾಡಲಾಗಿರುತ್ತೆ. ಓಕೆನಾ? ಸೊ ಈ ಕಾಪರ್ ಟಿ ಅನ್ನೋದು ಈ ಫ್ಯೂಷನ್ ಅಥವಾ ಮೀಟ್ ಆಗೋದು, ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಮೀಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಓಕೆನಾ? ಸೊ ನೀವು ಇನ್ನಷ್ಟು ವಿಸ್ತಾರವಾಗಿ ನೀವು ಕಲಿತೀರಾ ಹೈಯರ್ ಕ್ಲಾಸಸ್ನಲ್ಲಿ. ಓಕೆನಾ? ಬಟ್ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಸೊ ಇಂಟ್ರಾಯುಟರನ್ ಡಿವೈಸಸ್ ಸಚ್ ಆಸ್ ಕಾಪರ್ ಟಿ ಆರ್ ಪ್ಲೇಸ್ಡ್ ಸೇಫ್ಲಿ ಇನ್ಸೈಡ್ ಆಫ್ ದ ಯೂಟರಸ್, ದಟ್ ಟು ಬೈ ಅ ಡಾಕ್ಟರ್. Okay, only by a doctor. Okay, it prevents the sperms from reaching the ovum. ಸರಿನಾ? ಓಕೆ, ನಂತರ ಸರ್ಜಿಕಲ್ ಮೆಥಡ್ಸ್ ಅಪ್ಪ. ಸರ್ಜಿಕಲ್ ಮೆಥಡ್ಸ್ ಅಂದ್ರೆ ಸರ್ಜರಿ, ಸಿಂಪಲ್. ಓಕೆನಾ? ಸೊ ಇನ್ ದಿಸ್ ಮೆಥಡ್ ಏನ್ ಮಾಡ್ತೀವಿ ನಾವು? ಐದರ್ ವ್ಯಾಸೆಕ್ಟಮಿ ಮಾಡ್ತೇವೆ ಅಥವಾ ಟ್ಯೂಬೆಕ್ಟಮಿ ಮಾಡ್ತೇವೆ. ಓಕೆನಾ? ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡಿ ಬ್ಲಾಕ್ ಮಾಡೋದು, ಅಥವಾ ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತಲ್ಲ ಆ ಫ್ಯಾಲೋಪಿಯನ್ ಟ್ಯೂಬ್ ನ ಕಟ್ ಮಾಡಿ ಬ್ಲಾಕ್ ಮಾಡುವಂಥದ್ದು. ಓಕೆನಾ? ಇವೆರಡು ಸರ್ಜಿಕಲ್ ಮೆಥಡ್ಸ್ ಆಯ್ತು. ಓಕೆನಾ? ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಓಕೆ, ಸೊ ಇನ್ ದಿಸ್ ಮೆಥಡ್ a small portion or small part of vas difference in male and fallopian tube in female is cut or tied, cut and tied. Okay na, by surgery. So this is called as vasectomy and tubectomy in vasectomy in male, tubectomy in female. ಓಕೆನಾ? ಸೊ ಈ ಇಷ್ಟು ಮೆಥಡ್ಗಳನ್ನು, ಈ 4 ಮೆಥಡ್ಗಳನ್ನು ನಾವು ನಮ್ಮ ಸಿಲೆಬಸ್ನಲ್ಲಿ ಓದಿದ್ದೀವಿ. ಸೊ ನಮಗೆ ಇಷ್ಟು ಡೀಟೇಲ್ಸ್ಗಳು ಸಾಕು, ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಹೌ ಆರ್ ದ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಡಿಫ್ರೆಂಟ್ ಇನ್ ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್? ಓಕೆನಾ? ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಮತ್ತು ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅವುಗಳಲ್ಲಿ ಕಂಡುಬರುವಂಥ ರಿಪ್ರೊಡಕ್ಷನ್ ಹೇಗೆ ವ್ಯತ್ಯಾಸವಾಗಿ, ಅವುಗಳಲ್ಲಿ ಕಂಡುಬರುವಂಥ ರಿಪ್ರೊಡಕ್ಷನ್ ಅಲ್ಲಿನ ವ್ಯತ್ಯಾಸ ಏನು, ಹೇಗೆ ಅವು ಭಿನ್ನವಾಗಿದ್ದಾವೆ, ಹೇಗೆ ಡಿಫ್ರೆನ್ಸ್ ಇದೆ, ಯಾವ ರೀತಿಯ ಡಿಫ್ರೆನ್ಸಸ್ ಇದೆ? ಸಿಂಪಲ್. ಓಕೆ, ಇನ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಡಿಫ್ರೆಂಟ್ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಆರ್ ಸೀನ್. ಓಕೆನಾ? ಸಚ್ ಆಸ್ ಫಿಷನ್ ಆಗಿರಬಹುದು, ಬಡ್ಡಿಂಗ್ ಆಗಿರಬಹುದು, ಹೌದಲ್ವಾ? ಇಲ್ಲಿ ಈಸ್ಟ್ ಅನ್ನೋ ಸೆಲ್ ಇದೆಯಲ್ಲ, ಆ ಈಸ್ಟ್ ಅನ್ನೋದು ಯೂನಿಸೆಲ್ಯುಲಾರ್ ಅಪ್ಪ, ಅಲ್ಲಿ ಕೂಡ ಬಡ್ಡಿಂಗ್ ಕಾಣಿಸ್ತಾ ಇದೆ. ಬಟ್ ಹೈಡ್ರಾ ಇದೆಯಲ್ಲ, ಹೈಡ್ರಾ ಇಸ್ ಅ ಮಲ್ಟಿಸೆಲ್ಯುಲಾರ್, ಅಲ್ಲಿ ಕೂಡ ಬಡ್ಡಿಂಗ್ ಇದೆ. ಓಕೆನಾ? ಸೊ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಗಳಲ್ಲಿ ಸಾಮಾನ್ಯವಾಗಿ ಫಿಷನ್ ಇರುತ್ತೆ, ಜೊತೆಗೆ ಬಡ್ಡಿಂಗ್ ಕೂಡ ಈಸ್ಟ್ನಂಥ ಆರ್ಗ್ಯಾನಿಸಮ್ಗಳಲ್ಲಿ ಕಾಣಿಸುತ್ತೆ. ಓಕೆನಾ? ಅದೇ ರೀತಿ ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಗಳಲ್ಲಿ ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. 1 ಪೇರೆಂಟ್ ಸೆಲ್ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ಸ್. ಸಿಂಪಲ್. ಇದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕಾಣುವಂತಹ ರೀಪ್ರೊಡಕ್ಷನ್ ಮೆಥಡ್. ಓಕೆನಾ? ಅದೇ ಇನ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, ಅಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಅನ್ನ ನಾವು ನೋಡಬಹುದು ಪ್ಲಾಂಟ್ಸ್ಗಳಲ್ಲಿ. ಓಕೆನಾ? ಪ್ಲಾಂಟ್ಸ್ಗಳಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಕಾಣುತ್ತೆ. ಓಕೆನಾ? ಹೈಡ್ರಾದಂತಹ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಗಳಲ್ಲಿ ಬೇರೆ ಬೇರೆ ರೀತಿಯ ಹೈಡ್ರಾದಂತಹ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಗಳಲ್ಲಿ ನಿಮಗೆ ಬಡ್ಡಿಂಗ್ ಕಾಣುತ್ತೆ. ಓಕೆನಾ? ಅದೇ ಸ್ಪೈರೋಗೈರಾದಂತಹ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ನಲ್ಲಿ ನಮಗೆ ಏನು ಕಾಣುತ್ತೆ, ಫ್ರಾಗ್ಮೆಂಟೇಷನ್ ಅನ್ನೋದು ಕಾಣುತ್ತೆ. ಸೊ ಈ ರೀತಿಯಾಗಿ ಓಕೆ, ಸ್ಪೋರ್ ಫಾರ್ಮೇಷನ್ ಇನ್ ರೈಸೋಪಸ್. ಓಕೆನಾ? ಸೊ ಈ ರೀತಿಯಾದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ ಆಫ್ ರಿಪ್ರೊಡಕ್ಷನ್ ನಾವು ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ನಲ್ಲಿ ಕಾಣಬಹುದು. ಅದೇ ರೀತಿ ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳಲ್ಲಿ, ಉದಾಹರಣೆಗೆ ಅನಿಮಲ್ಸ್. ಓಕೆನಾ? ಅನಿಮಲ್ಸ್ಗೆ ಕಂಪೇರ್ ಮಾಡಿದರೆ ಪ್ಲಾಂಟ್ಸ್ ಆರ್ ಲೆಸ್ ಕಾಂಪ್ಲೆಕ್ಸ್, ಅನಿಮಲ್ಸ್ ಆರ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್. ಸರಿನಾ? ಸೊ ಪ್ಲಾಂಟ್ಸ್ಗಳಲ್ಲಿ ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು ಕಂಡು ಬರುತ್ತೆ, ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಕಂಡು ಬರುತ್ತೆ, ಹೌದಲ್ವಾ? ಅನಿಮಲ್ಸ್ಗಳಲ್ಲಿ ಪ್ರೈಮರ್ಲಿ ಮೋಸ್ಟ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆನಾ? ಇಲ್ಲಿ ಏನಾಗುತ್ತೆ, ಈ ತರ ಹೈಯರ್ ಆರ್ಗ್ಯಾನಿಸಮ್ಗಳಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನೋದೇ ಇರುತ್ತೆ. ಒಂದು ಆರ್ಗ್ಯಾನಿಸಮ್ ಅಲ್ಲಿ ರಿಪ್ರೊಡಕ್ಷನ್ ನಡೆಸೋಕೆ ಅಂತಾನೆ ಒಂದು ಸಿಸ್ಟಮ್ ಇರುತ್ತೆ. ಓಕೆನಾ? ಅಲ್ಲಿ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ಗಳ ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿಯಾದ ವ್ಯತ್ಯಾಸಗಳನ್ನ ನೀವು ನೋಡಬಹುದು. ಓಕೆನಾ? ಇನ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ ಸಚ್ ಆಸ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ there are different organ system for reproduction. Here sexual reproduction is seen. ಓಕೆನಾ? ಮೋಸ್ಟ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಪ್ಲಾಂಟ್ಸ್ಗಳಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಕೂಡ ಕಾಣಬಹುದು. ಓಕೆನಾ? ಅದು ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಕೆಲವೊಂದು ಸರ್ತಿ ಪಾರ್ಥೆನೋಕಾರ್ಪಿ ಅಂತ ಹೇಳಿ ಬರುತ್ತೆ, ಮುಂದೆ ನೀವು ಓದ್ತೀರಾ, ಫಾರ್ಮೇಷನ್ ಆಫ್ ಫ್ರೂಟ್ ವಿತೌಟ್ ಫಾರ್ಮೇಷನ್ ಆಫ್ ಸೀಡ್ಸ್ ವಿತೌಟ್ ದ ಫ್ಯೂಷನ್ ಆಫ್ ವಿತೌಟ್ ದ ಫಾರ್ಮೇಷನ್ ಆಫ್ ಸೀಡ್. ಓಕೆನಾ? ಸೊ ಈ ರೀತಿಯಾದ ಕಾನ್ಸೆಪ್ಟ್ಗಳನ್ನ ನೀವು ಕಲಿತೀರಾ. ಓಕೆನಾ? ಓಕೆ, ಸೊ ಇಲ್ಲಿ ನಿಮಗೆ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅರ್ಥ ಆಯ್ತಲ್ಲ, ಡಿಫ್ರೆಂಟ್ ಮೋಡ್ಸ್ ಆಫ್ ರಿಪ್ರೊಡಕ್ಷನ್. ಓಕೆನಾ? ಇನ್ ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್. ಯೂನಿಸೆಲ್ಯುಲಾರ್ನಲ್ಲಿ ಸಾಮಾನ್ಯವಾಗಿ ಫಿಷನ್, ಬಡ್ಡಿಂಗ್ ಈ ಥರದ್ದು.
ಕೆಲವು ಸಿಂಪಲ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ನಲ್ಲಿ ಕೂಡ ಬಡ್ಡಿಂಗ್ ಕಾಣುತ್ತೆ. ಓಕೆನಾ, ಕೆಲವು ಸಂದರ್ಭಗಳಲ್ಲಿ ಫ್ರಾಗ್ಮೆಂಟೇಷನ್ ಥರದ ಪ್ರೋಸೆಸ್ಗಳನ್ನ ನಾವು ಕಾಣಬಹುದು, ರೀಜನರೇಷನ್ ಅಂತಹ ಪ್ರೋಸೆಸ್ಗಳು ಕಾಣಬಹುದು. ಸರಿನಾ, ಅದೇ ರೀತಿ ಕಾಂಪ್ಲೆಕ್ಸ್ ಆರ್ಗಾನಿಸಮ್ನಲ್ಲಿ ನಮಗೆ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು ಕಂಡು ಬರುತ್ತೆ. ಓಕೆನಾ, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ನಲ್ಲಿ ನಿಮಗೆ ಸ್ಪೋರ್ ಫಾರ್ಮೇಷನ್ ಅನ್ನೋದು ಕೂಡ ಕಾಣಿಸುತ್ತೆ ರೈಸೋಪಸ್ ನಂತಹ ಫಂಗೈಗಳಲ್ಲಿ. ಸರಿನಾ, ಓಕೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಹೌ ಡಸ್ ದ ರಿಪ್ರೊಡಕ್ಷನ್ ಹೆಲ್ಪ್ ಇನ್ ಪ್ರೊವೈಡಿಂಗ್ ಸ್ಟೆಬಿಲಿಟಿ ಟು ದ ಪಾಪ್ಯುಲೇಷನ್ಸ್ ಆಫ್ ಸ್ಪೀಷೀಸ್? ಮುಖ್ಯವಾಗಿ ರಿಪ್ರೊಡಕ್ಷನ್ ಚಾಪ್ಟರ್ನ ಕಲಿಬೇಕಾದ್ರೆ ನಾವು ವೇರಿಯೇಷನ್ಸ್ ಅಂತ ಕಲಿತ್ವಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ನೋಡಿ, ರಿಪ್ರೊಡಕ್ಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ವೇರಿಯೇಷನ್ಸ್ ಇನ್ ಆಫ್ ಸ್ಪ್ರಿಂಗ್ಸ್. ರಿಪ್ರೊಡಕ್ಷನ್ನಲ್ಲಿ ಏನಾಗುತ್ತೆ, ವೇರಿಯೇಷನ್ಸ್ಗಳು ಫಾರ್ಮ್ ಆಗುತ್ತೆ. ಓಕೆನಾ, ಒಂದು ಹೊಸ ಜೀವಿ ಫಾರ್ಮ್ ಆದಾಗ ಏನಾಗುತ್ತೆ, ಅಲ್ಲಿ ವೇರಿಯೇಷನ್ಸ್ಗಳು, ಸಣ್ಣ ಸಣ್ಣ ಜೆನೆಟಿಕ್ ವೇರಿಯೇಷನ್ಸ್ಗಳು ಫಾರ್ಮ್ ಆಗುತ್ತೆ. ಓಕೆನಾ, and these variations provide stability to the populations of various species by preventing them from getting wiped out during any kind of adverse effects or adverse conditions. ಸೊ ಇಲ್ಲಿ ಈ ವೇರಿಯೇಷನ್ಸ್ಗಳಿಂದ ಏನಾಗ್ತಾ ಇದೆ, ಆ ವೇರಿಯೇಷನ್ಸ್ಗಳು ಕೆಲವೊಂದು ಸರ್ತಿ ಫೇವರಬಲ್ ವೇರಿಯೇಷನ್ಸ್ ಆಗಿರೋದ್ರಿಂದ ಯಾವುದೇ ರೀತಿಯ ಆಕಸ್ಮಿಕವಾದ ಅಕಸ್ಮಾತ್ ಘಟನೆಗಳು ನಡೀಬಹುದು, ಅಥವಾ ಯಾವುದೇ ರೀತಿಯ ಅಡ್ವರ್ಸ್ ಕಂಡೀಷನ್ಸ್ಗಳು ಬರಬಹುದು ಅಲ್ಲಿ. ಓಕೆನಾ, ಏನೋ ಟೆಂಪರೇಚರ್ ಜಾಸ್ತಿ ಆಗಿನೋ, ಅಥವಾ ಟೆಂಪರೇಚರ್ ತೀರಾ ಕಡಿಮೆ ಆಗಿನೋ, ಅಥವಾ ಉಲ್ಕಾಪಾತ ಆಗಿರೋ, ಸೊ ಈ ರೀತಿಯಾದ ಅಡ್ವರ್ಸ್ ಕಂಡೀಷನ್ಸ್ ಏನಾದರೂ ಬಂದಾಗ ಯಾರ ಹತ್ರ ಫೇವರಬಲ್ ವೇರಿಯೇಷನ್ಸ್ ಇರುತ್ತೋ ಆ ಆರ್ಗ್ಯಾನಿಸಮ್ಗಳು ಸರ್ವೈವ್ ಆಗುತ್ತೆ. ಸೊ ಈ ರೀತಿಯಾಗಿ ಈ ವೇರಿಯೇಷನ್ಸ್ ಅನ್ನೋದು ಒಂದು ಪಾಪ್ಯುಲೇಷನ್ನ ಸರ್ವೈವಿಲಿಟಿಗೆ ಹಾಗೆ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡ್ತಾ ಇದೆ. ಓಕೆನಾ, ಸೊ ರಿಪ್ರೊಡಕ್ಷನ್ ಹೆಲ್ಪ್ಸ್ ಟು ಜನರೇಟ್ ವೇರಿಯೇಷನ್ಸ್ ಇನ್ ಇಂಡಿವಿಜುವಲ್ಸ್ ವಿಚ್ ಆರ್ ಸ್ಯೂಟೆಡ್ ಟು ಅ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್. ಸೊ ಈ ವೇರಿಯೇಷನ್ಸ್ಗಳಿಂದ ಏನಾಗುತ್ತೆ, ಮತ್ತೆ ಉಳ್ಕೊಂಡಂಥ ಆರ್ಗ್ಯಾನಿಸಮ್ಗಳು ಆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗ್ತಾ ತಮ್ಮ ಸ್ಪೀಷೀಸ್ ಅನ್ನ ತಾವು ಬೆಳೆಸ್ತಾ ಹೋಗುತ್ತವೆ. ಹೀಗಾಗಿ ಒಂದು ಪಾಪ್ಯುಲೇಷನ್ಗೆ ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ. ಸರಿನಾ, ಅರ್ಥ ಆಯ್ತಾ? ರಿಪ್ರೊಡಕ್ಷನ್, ಹೌ ಎಕ್ಸಾಕ್ಟ್ಲಿ ರಿಪ್ರೊಡಕ್ಷನ್ ಹೆಲ್ಪ್ಸ್ ಇನ್ ದ ಸ್ಟೆಬಿಲಿಟಿ, ಓಕೆನಾ, ಆರ್ ಪ್ರೊವೈಡ್ ಸ್ಟೆಬಿಲಿಟಿ ದ ಪಾಪ್ಯುಲೇಷನ್ ಆಫ್ ಅ ಸ್ಪೀಷೀಸ್. ಓಕೆ, ಸೊ ನಾವಿವತ್ತು ಎಷ್ಟು ಕ್ವೆಶನ್ ಲಾಸ್ಟ್ ಕ್ವೆಶನ್ ಇದೆಪ್ಪ, ಲಾಸ್ಟ್ ಕ್ವೆಶನ್. ವಾಟ್ ಕುಡ್ ಬಿ ದ ರೀಸನ್ ಫಾರ್ ದ ಅಡಾಪ್ಟಿಂಗ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್? ನಾವು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನ ಬಳಸೋದಕ್ಕೆ ಕಾರಣ ಏನು, ಮುಖ್ಯ ಕಾರಣ ಏನಪ್ಪ? ಓಕೆ, ಟು ಕಂಟ್ರೋಲ್ ದ ಬರ್ತ್ ರೇಟ್ ಅಂಡ್ ಪ್ರಿವೆಂಟ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಫಸ್ಟ್ ಥಿಂಗ್ ಅಲ್ವಾ, ನಾವು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನು ಏನಕ್ಕೆ ಬಳಸಬೇಕು ಅಂದ್ರೆ ಟು ಪ್ರಿವೆಂಟ್ ದ ಬರ್ತ್ ರೇಟ್ ಆರ್ ಟು ಪ್ರಿವೆಂಟ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಹೌದಲ್ವಾ? ಸೊ ದಟ್ ಈಸ್ ಒನ್ ಥಿಂಗ್. ಹಾಗೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇಂದ ನಮಗೆ ಕೆಲವು ಸರ್ತಿ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳನ್ನ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಬ್ಯಾರಿಯರ್ ಮೆಥಡ್ಸ್. ಸೊ ಈ ಬ್ಯಾರಿಯರ್ ಮೆಥಡ್ಸ್ಗಳಲ್ಲಿ ನಮಗೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳನ್ನು ಕೂಡ ಪ್ರಿವೆಂಟ್ ಮಾಡುವಂತಹ ಸಾಧ್ಯತೆ ಇದೆ. ಸರಿನಾ? ಓಕೆ, ನೆಕ್ಸ್ಟ್, ಟು ರೆಡ್ಯೂಸ್ ದ ಅಡ್ವರ್ಸ್ ಎಫೆಕ್ಟ್ ಆನ್ ಮದರ್ಸ್ ಬಾಡಿ ಡ್ಯೂ ಟು ಫ್ರೀಕ್ವೆಂಟ್ ಪ್ರೆಗ್ನೆನ್ಸಿ ಆರ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿಗಳಿಂದಾಗಿ ಪದೇ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡೋದ್ರಿಂದ ಏನಾಗುತ್ತೆ, ಸಮ್ಟೈಮ್ಸ್ ಇಟ್ ಮೈಟ್ ಲೀಡ್ಸ್ ಟು ಅಡ್ವರ್ಸ್ ಎಫೆಕ್ಟ್ಸ್ ಆನ್ ಹರ್ ಬಾಡಿ. ಒಂದು ಹೆಣ್ಣಿನ ದೇಹದ ಮೇಲೆ ಸಾಕಷ್ಟು ರೀತಿಯ ಅಡ್ವರ್ಸ್ ಎಫೆಕ್ಟ್ಗಳು ಆಗೋ ಚಾನ್ಸಸ್ ಕೂಡ ಇರುತ್ತೆ. ಪದೇ ಪ್ರೆಗ್ನೆನ್ಸಿ ಆಗಿ ಮಿಸ್ಕ್ಯಾರೇಜ್ ಆಗ್ತಾ ಇದ್ರೆ, ಅಥವಾ ಕಂಟಿನ್ಯೂಸ್ ಫ್ರೀಕ್ವೆಂಟ್ ಪ್ರೆಗ್ನೆನ್ಸಿಗಳು ಆಗ್ತಾ ಇದ್ರೆ. ಓಕೆನಾ? ಸೊ ಈ ಎಲ್ಲ ಡಿಸ್ಅಡ್ವಾಂಟೇಜಸ್ಗಳನ್ನು ನಾವು ಪ್ರಿವೆಂಟ್ ಮಾಡೋದಕ್ಕೆ ನಾವು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ಗಳನ್ನು ಬಳಸಬಹುದು. ಸರಿನಾ? ಓಕೆ, ಸೊ ನಾವು ಆಲ್ಮೋಸ್ಟ್ ಒಂದು 11 to 12 ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡಿದ್ವಾ? 11 ಕ್ವೆಶನ್ಸ್. ಓಕೆ, ಸೊ ಇವತ್ತು ನಾವು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದ್ವಿ. ಓಕೆ, ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ನಾನು ಹೊಸ ಚಾಪ್ಟರ್ನೊಂದಿಗೆ ಬರ್ತೇನೆ. ಸರಿನಾ? ಹಾಗಿದ್ರೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದ.